ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ನಾಯಕರ ನಡುವೆ ಸಾಮರಸ್ಯ ಇಲ್ಲ, ಕಾರ್ಯಕರ್ತರ ಮಧ್ಯೆ ಒಗ್ಗಟ್ಟೇ ಇಲ್ಲ ಅನ್ನೋದಕ್ಕೆ ಇಂದು ಚಿತ್ರದುರ್ಗದಲ್ಲಿ ನಡೆದ ಮುಖಾಮುಖಿ ಸಭೆ ಸಾಕ್ಷಿಯಾಯಿತು. ಕೆಪಿಸಿಸಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಸಮ್ಮುಖದಲ್ಲೇ ಪಕ್ಷದ ಸ್ಥಳೀಯ ನಾಯಕರು ಕಪಾಳಕ್ಕೆ ಹೊಡೆದುಕೊಂಡು ಬಡಿದಾಡಿದರು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ, ನಾಯಕರ ನಡುವೆ ಸಾಮರಸ್ಯ ಇಲ್ಲ, ಕಾರ್ಯಕರ್ತರ ಮಧ್ಯೆ ಒಗ್ಗಟ್ಟೇ ಇಲ್ಲ ಅನ್ನೋದಕ್ಕೆ ಇಂದು ಚಿತ್ರದುರ್ಗದಲ್ಲಿ ನಡೆದ ಮುಖಾಮುಖಿ ಸಭೆ ಸಾಕ್ಷಿಯಾಯಿತು. ಕೆಪಿಸಿಸಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಸಮ್ಮುಖದಲ್ಲೇ ಪಕ್ಷದ ಸ್ಥಳೀಯ ನಾಯಕರು ಕಪಾಳಕ್ಕೆ ಹೊಡೆದುಕೊಂಡು ಬಡಿದಾಡಿದರು. ಯಾವ ಸಿನಿಮಾದ ದೃಶ್ಯಕ್ಕಿಂತನೂ ಇದು ಕಮ್ಮಿ ಇಲ್ಲ. ಹಾಗಂತ ಇವರ್ಯಾರೋ ರೌಡಿಗಳು ಅಲ್ಲ, ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು. ಈ ಘಟನೆ ನಡೆದಿದ್ದು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಮುಖಾಮುಖಿ ಸಭೆಯಲ್ಲಿ. ಕಾರಣ ದೊಡ್ಡದೇನೂ ಅಲ್ಲ. ಸ್ವಾಗತ ಭಾಷಣದಲ್ಲಿ ಪಕ್ಷದ ಮಾಜಿ ಸಂಸದ ಕೋದಂಡ ರಾಮಯ್ಯನವರನ್ನು ತಡವಾಗಿ ಸ್ವಾಗತಿಸಲಾಯಿತು ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಶುರುವಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಬು ರೆಡ್ಡಿ ಕಡೆಯವರು ಕೋದಂಡ ರಾಮಯ್ಯ ಬೆಂಬಲಿಗರಿಗೆ ಕಪಾಳಕ್ಕೆ ಹೊಡೆದರು. ಮತದಾರರ ಜೊತೆಗೆ ಮುಖಾಮುಖಿ ಅಂತ ಕಾರ್ಯಕ್ರಮದ ಹೆಸರು. ನೇರವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರಾರಂಭ ಆಗ್ತಾ ಇದೆ. ಇದೆಲ್ಲವೂ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಕಣ್ಣೆದುರಲ್ಲೇ ನಡೆಯಿತು. ಆದರೂ ಅಸಹಾಯಕರಾಗಿ ಏನೂ ಮಾಡಲು ಸಾಧ್ಯವಾಗದೆ ಮೂಕ ಪ್ರೇಕ್ಷಕರಂತೆ ಕುಳಿತ ನಾಯಕರು ಅಸಹಾಯಕರಾಗಿ ಕಾರ್ಯಕರ್ತರ ಮಾರಾಮಾರಿ ವೀಕ್ಷಿಸಿದರು. ಕಳೆದ 3 ವರ್ಷದಿಂದ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತ ವಿಚಾರಗಳನ್ನ ಒಂದೊಂದನ್ನು ಗಮನಿಸಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋಗಿ ಒಬ್ಬ ಸಚಿವನಿಗೆ ಚಪ್ಪಲಿಯಲ್ಲಿ ಹೊಡಿತಾನೆ ಅಂತ ಹೇಳೋದಾದ್ರೆ, ಒಬ್ಬ ಮುಖ್ಯಮಂತ್ರಿಯ ಸ್ಥಾನವನ್ನ ಅಲಂಕರಿಸಿದಂತವನು ಕೋರ್ಟಿನ ಕಟಕಟೆ ಮುಂದೆ ನಿಂತ್ಕೊಳ್ತಾನೆ ಅಂತ ಹೇಳೋದಾದ್ರೆ, ಮತದಾರರೊಂದಿಗೆ ಮಾತುಕತೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟಿಸುವ ಕಾರ್ಯಕ್ಕೆ ಕೈ ಹಾಕಿರುವ ಕಾಂಗ್ರೆಸ್ ನಾಯಕರು ಮನೆ ಮನೆಗೆ ತೆರಳಿ ಸಂವಾದವನ್ನೇನು ನಡೆಸಿದರು. ಆದರೆ ಮುಖಾಮುಖಿ ಸಭೆಯಲ್ಲಿ ನಡೆದ ಈ ಮಾರಾಮಾರಿ ಕಾಂಗ್ರೆಸ್ ಪಕ್ಷದ ಹುಳುಕುಗಳನ್ನು ಬಯಲು ಮಾಡಿತು. ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24x7 ಚಿತ್ರದುರ್ಗ. ಮೈಸೂರಲ್ಲಿ ನಡೀತಾ ಇರೋ ದಸರಾ ಏರ್ ಶೋನಲ್ಲಿ 2 ಯೋಧರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬನ್ನಿಮಂಟಪದಲ್ಲಿ ಕವಾಯತನದಲ್ಲಿ ನಡೀತಾ ಇದ್ದ ಮಿನಿ ಏರ್ ಶೋನಲ್ಲಿ ಪ್ಯಾರಾಸೈಲಿಂಗ್ ಯೋಧರು 6000 ಅಡಿ ಎತ್ತರದಿಂದ ಡೈ ಹೊಡೆದ್ರು. 4 ಯೋಧರು ಪ್ಯಾರಾಚೂಟ್ನಿಂದ ಇಳಿಯುವಾಗ 2 ಕ್ರೀಡಾಂಗಣದಿಂದ ಹೊರಗೆ ಧುಮುಕಿದ್ರು. ಅದೃಷ್ಟವಶಾತ್ ಯಾವುದೇ ಗಾಯಗಳು ಆಗದೆ ಪ್ರಾಣಾಪಾಯದಿಂದ ಪಾರಾದ್ರು. ಹಲೋ, ಹೇಳ್ತಲ್ಲ ಹೆಸರು ಕೇಳ್ತಾರಲ್ಲ. ಇದನ್ನೇ ಏನೋ ಜನ ಮರಳೋ ಜಾತ್ರೆ ಮರಳೋ ಅನ್ನೋದು. 1 ತಿಂಗಳ ಹಿಂದೆ ಸಾಮಾನ್ಯ ಯುವಕನಾಗಿದ್ದಾತ ಇಂದು ದೇವಮಾನವನಾಗಿದ್ದಾನೆ. ಕೇವಲ 1 ತಿಂಗಳಲ್ಲಿ ಬಾಬಾ ಆಗಿ ಊರಿಗೆ ಬಂದಿರುವ ಈತನ ದರ್ಶನಕ್ಕೆ ಸಾವಿರಾರು ಜನರು ಮುಗಿಬಿದ್ದಿದ್ದಾರೆ. ಬನ್ನಿ ಈತ ಎಂಥ ಬಾಬಾ ಅಂತ ನೋಡ್ಕೊಂಡು ಬರೋಣ. ಮನೆ ಮುಂದೆ ಕಿಕ್ಕಿರಿದು ತುಂಬಿರುವ ಸಾಲು ಸಾಲು ಜನ. ಒಂದೆಡೆ ಬೃಹತ್ ಪೆಂಡಾಲುಗಳು, ಮತ್ತೊಂದೆಡೆ ಊಟದ ವ್ಯವಸ್ಥೆಗೆ ನಡೆಯುತ್ತಿರೋ ಭರದ ಸಿದ್ಧತೆಗಳು. ಇವೆಲ್ಲ ಯಾವುದೋ ಮದುವೆ ಕಾರ್ಯಕ್ಕೆ ನಡೆಯುತ್ತಿರೋ ಸಿದ್ಧತೆಗಳು ಅನ್ಕೋಬೇಡಿ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದದ್ದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕನಕಗಿರಿ ಗ್ರಾಮದಲ್ಲಿ. ಇನ್ನು ಮೀಸೆ ಚಿಗುರದ ಗ್ರಾಮದ ರಾಜ ಮೊಹಮ್ಮದ್ ಎಂಬ ಯುವಕ ಈಗ ಸ್ವಯಂ ಘೋಷಿತ ಯಮನೂರ್ ಸಾಬ್ ಬಾಬಾ ಆಗಿ ಊರಿಗೆ ಬಂದಿದ್ದಾನೆ. ಹೀಗೆ ದಂಡು ದಂಡು ಜನರು ಬಾಬಾ ದರ್ಶನಕ್ಕಾಗಿ ಕಿಕ್ಕಿರಿದು ತುಂಬಿದ್ದಾರೆ. ಆ ಬಳಕ್ರಿ ಊರಿಗೆ ಹೋಗಿದ್ರಿ ಬುಧವಾರ ದಿನ. ನಾ ಹೇಳ್ದೆ ಹೊಕ್ಕೀನಿ, ನನ್ನ ಹುಡುಕಬೇಡ್ರಿ ಅಂದಿದ್ರಿ. ಬುಧವಾರ ದಿನ ಹೋಗಿಂದ ಹುಡುಕಿದಿರಿ ನಾವು, ಸಿಗ್ಲಿಲ್ರಿ ಅವರು. ಮತ್ತು ಅಲ್ಲಿ ಹೋಗಿ ಒಟ್ಟು ಕೇಳಿಸಿದಿರಿ. ಅವ್ರೇನಂದ್ರೆ, ಇಲ್ಲಮ್ಮ ದೊಡ್ಡ ವ್ಯಕ್ತಿ ಅದಾನವ, ಹುಡುಕಬೇಡ್ರಿ, ಮತ್ತು ಅವ್ರು ಹೊಂಟಾರ ಅಂದ್ರೆ ಏನಾರು ತ್ರಾಸ ಐತೆ ನೋಡಪ್ಪ ಅನ್ನೇ, ಇಲ್ಲ ಹಸುಲೆ ತ್ರಾಸ ಅದಾನ ಅಂತ ಹೇಳಿದ್ರಿ. ಮತ್ತು ಹಿಂಗ
ಆತನ ಪವಾಡ ಮತ್ತೆ ಆತ ನಮ್ಗೆ ಇದ್ದಕ್ಕಿದ್ದಂಗೆ ಅನ್ಸಿದ್ದಂತೂ ಭಾಳ ವಿಚಿತ್ರ ಅನ್ಸ್ಬಿಟ್ಟತ್ರಿ. ಕಳ್ಸಕ್ ಹೋದಲ್ಲೇ ನಮ್ಮ ಕಣ್ಣಿಗೆ ಕಂಡಿಲ್ಲ, ಅಲ್ಲ ಇದ್ದಲ್ಲೇ ಮಾಯಾಗ್ಯಾನ. ಮತ್ತೆ ಈಗ ನಿನ್ನೆ ಬರ್ತಾನ ಇಲ್ಲಿ ದಾರಿ ನಾವು ರೋಡ್ನಾಗ ನಿಂತು ಕಾಯಕತ್ತೀವಿ, ಬರೋದ್ರಾಗ ಮನ್ಯಾಗಿದ್ನಂತ್ರಿ ಏನ್ರಿ. ಮತ್ತೆ ನಮ್ಗೆ ಅನ್ಸಿದ ಮಟ್ಟಿಗೆ ಅಂತರ ನಿಜವಾದ ದೇವ್ರ ಅನ್ಸೈತ್ ನೋಡ್ರಿ. ಮತ್ತೆ ರಾಜಾ ಮಹಮ್ಮದ್ ಧಾರವಾಡ ಜಿಲ್ಲೆ ಯಮನೂರು ದರ್ಗಾದ ಭಕ್ತನಾಗಿದ್ದು ಪ್ರತಿ ವರ್ಷ ದರ್ಗಾಕ್ಕೆ ಭೇಟಿ ನೀಡ್ತಿದ್ದಂತೆ. ಕಳೆದ ತಿಂಗಳು ಮತ್ತೆ ದರ್ಗಾಕ್ಕೆ ಹೋಗುವಾಗ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ ರಾಜಾ ಮಹಮ್ಮದ್ 27 ದಿನಗಳ ನಂತರ ಈಗ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದಾನೆ. 3 ವರ್ಷಗಳಿಂದ ಮಾತನಾಡಲು ಬಾರದಿದ್ದ ರಾಜಾ ಮಹಮ್ಮದ್ನಿಗೆ ಈಗ ಮಾತುಗಳು ಬರುತ್ತಿದ್ದು, ಈತ 4ನೇ ತರಗತಿಯಲ್ಲಿದ್ದಾಗಲೇ ಪವಾಡ ಮಾಡೋದನ್ನ ಕಲ್ತಿದ್ನಂತೆ. ಜೊತೆಗೆ ಮಕ್ಕಳಾಗದವರಿಗೆ ಮಕ್ಕಳಾಗುವಂತೆ ಮಾಡ್ತಿದ್ನಂತೆ. ನಾವ್ ಹಿಂಗೆ ಈಗ ಯಾರಿಗ ಮಕ್ಕಳಾಗೇ ಇಲ್ಲ ಅಂತಂದ್ರೆ ಅದೇ ಓಣ್ಯಾಗ ಬೆಳೆದವ್ರು ಅವ್ರಿಗೆಲ್ಲ ಸತ್ಯ ಗೊತ್ತಾಗಿಂದೆ ಮುಂದೆ ಅವ್ರು ಇನ್ನೊಬ್ರಿಗೆ ಹೇಳ್ಕಂತ ಹೊಂಟ್ರ. ಹಂಗ ಹಿಂಗ್ ಪ್ರಬಲ ಹಾಕಂತಾನೆ ಹೊಂಟೈತ್ರಿ. ನಾವ್ ಒಬ್ಬರ ಮುಂದೆ ಹೇಳ್ಕೊಂಡಿದ್ದಿಲ್ಲ. ಈ ರಾಜಾತ್ ಆಲಿಯಾಸ್ ಯಮನೂರ್ ಸಾಬ್ ಬಾಬಾ ಊರಿಗೆ ಬರ್ತಿದ್ದಂತೆ ಜನರು ಬಾಬಾನ ದರ್ಶನಕ್ಕೆ ಕಿಕ್ಕಿರಿದು ತುಂಬಿದ್ದಾರೆ. ಜೊತೆಗೆ ಏನ್ ಸ್ವಾಮಿ ನಿಮ್ಮ ಅವತಾರ ಅಂತ ಬಾಬಾನನ್ನು ಕೇಳಿದ್ರೆ ಆತ ಹೇಳಿದ್ದಿಷ್ಟು. ಸ್ವಲ್ಪ ಈ ಕಡೆ ನೆನಪೇ ಮಾಡ್ತಿದ್ದಿಲ್ಲ. ಒಂದು ದಿವಸ ಏನಾಯ್ತು, ದೇವಸ್ಥಾನಕ್ಕೆ ಹಂಗೆ ನಮ್ಮೂರವ್ರು ಬಂದಿದ್ರು. ಅವ್ರು ಬಂದು ನನ್ಗೆ ಪರಿಚಯ ಹಿಡ್ದು ಎಲ್ಲ ಜ್ಞಾಪಿಸಿ ಅವಾಗ ನನ್ನ ನೆನಪಾಯ್ತು, ನನ್ನೂರು ಇದು ಅನ್ನೋದು ಅವಾಗ ಇದಾಯ್ತು. ಅಲ್ಲಿ 27 ದಿವಸ ಇದ್ದೆ. ಇರುವಾಗ ಅವ್ರು ಅಷ್ಟು ತಂದು ಮಕ್ಕಳು ಹೇಗೆ ಪ್ರೀತಿಲಿ ನೋಡ್ಕೊಂತಾರೆ ಅದೇ ರೀತಿ. ಕೇಳಿದ್ರಲ್ಲ ಈ ಸ್ವಯಂ ಘೋಷಿತ ಬಾಬಾ ಹೇಳಿದ್ದನ್ನ. ಈ ರೀತಿ ತಲೆ ಮಾಸದ ಹುಡುಗರಿಗೆಲ್ಲ ದೇವರು ಬಾಬಾಗಳ ಪಟ್ಟ ಕಟ್ಟಿದ್ರೆ ಆಧ್ಯಾತ್ಮಿಕತೆಗೆ ಒಂದು ಅರ್ಥ ಇರುತ್ತಾ? ಇದಕ್ಕೆ ಅಲ್ವಾ ಹೇಳೋದು ಜನ ಮರಳು ಜಾತ್ರೆ ಮರಳು ಅಂತ. ರಾಕೆಟ್ ಸ್ಪೀಡ್ ನಲ್ಲಿ ಓಡ್ತಿರೋ ನಮ್ಮ ಸಮಾಜದಲ್ಲಿ ಜನಗಳು ಇನ್ಯಾವಾಗ ವೈಚಾರಿಕತೆ ಕಲಿತಾರೋ ಗೊತ್ತಿಲ್ಲ. ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ಒಂದು ಹಸು ಹಾಲು ಕೊಡ್ಬೇಕಂದ್ರೆ ಕರು ಹಾಕಬೇಕು. ಆದ್ರೆ ಕರುವನ್ನೇ ಹಾಕದ ಹಸು ಒಂದು ಹಾಲು ಕೊಡ್ತಾ ಇರೋ ವಿಚಿತ್ರ ಘಟನೆ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಕೆಲವು ವಿಚಿತ್ರಗಳು ನಡೀತಾನೆ ಇರುತ್ತವೆ. ಅಂತಹ ವಿಚಿತ್ರಗಳಲ್ಲಿ ಇದು ಒಂದು. ಈ ಆಕಳು ಇನ್ನೂ ಕರುವನ್ನೇ ಹಾಕಿಲ್ಲ, ಆದರೂ ಹಾಲು ಕೊಡ್ತಿದೆ. ಸಾಮಾನ್ಯವಾಗಿ ಒಂದು ಆಕಳು ಹಾಲು ಕೊಡೋಕೆ 2 ರಿಂದ 3 ವರ್ಷ ಬೇಕು. ಆದರೆ ಈ ಕರುವಿಗೆ ಇನ್ನೂ 18 ತಿಂಗಳು. ಕರುವನ್ನು ಹಾಕದೆ ಹಾಲು ಕೊಟ್ಟು ಅಚ್ಚರಿ ಮೂಡಿಸಿದೆ. ಕಳೆದ 1 ತಿಂಗಳಿಂದ ಈ ಕರು ದಿನಕ್ಕೆ 2 ರಿಂದ 3 ಲೀಟರ್ ಹಾಲು ಕೊಡ್ತಾ ಇದೆ. ಇದು 18 ತಿಂಗಳದ ಕರು ಇದ್ದಾರೆ. ಇದು ಹಾಲು ಅಂದರೆ ಕರ ಹಾಕಲ್ದೇನೆ ಹಾಲು ಕೊಡ್ತಾ ಇದ್ದಾರೆ. ಇಲ್ಲ, ನಮ್ಗೆ ಭಾಳ ಆಶ್ಚರ್ಯ ಆಯ್ತು. ಹಿಂಗೆ ಇಷ್ಟು ವರ್ಷದ ಸರ್ವಿಸ್ನೊಳಗೆ ನಾವು ಕೇಳಿದ್ದಿಲ್ಲ, ನೋಡಿದ್ದಿಲ್ಲ. ನಮ್ಮಲ್ಲೇನೆ ಇದು ಹುಟ್ಟೈತಂದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಊರಿನ ಜನರಿಗೂ ಇದೊಂದು ವಿಸ್ಮಯ. ಇದೆಲ್ಲ ಹೇಗೆ ಸಾಧ್ಯ ಅಂತ ಮೂಗಿನ ಮೇಲೆ ಬೆರಳಿಡೋ ಜನಕ್ಕೆ ಇನ್ನೂ ಈ ವಿಸ್ಮಯ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ನಾವು ಡೈರಿ ಮಾಡೀವಿ, ಬಟ್ ಇದು 18 ತಿಂಗಳ ಕರ ಹಾಲು ಹಿಂಡಾಕ್ ಕುಂತಿತ್ತು ಅಂದ್ರೆ ಭಾಳ ವಿಚಿತ್ರ ಅನಿಸ್ತು ನಮಗೆ. ಅದು ನಮ್ಮ ಮನೆಗೂ ದನ ಇದೋ ಅಂಥ ಇನ್ಸಿಡೆನ್ಸ್ ಯಾವುದೂ ಆಗಿರಲಿಲ್ಲ. ಇದು ಹೊಸ ಇದು ಅನುಭವ ಆದಂಗೆ ಆಗೈತಿ. ಇದು ವಿಸ್ಮಯ ಆದಂಗೆ ಆಗೈತಿ. ಇದು 18 ತಿಂಗಳು ಹಾಲು ಕರೆಯಾಗ ಕುಂತಿದ್ದು ಅಂತಂದ್ರೆ ವಿಸ್ಮಯ ಆದಂಗೆ ಆಗೈತಿ. ಕಳೆದ 16 ವರ್ಷದಿಂದಲೂ ಹೈನುಗಾರಿಕೆ ಮಾಡಿಕೊಂಡಿರೋ ಪ್ರಕಾಶ್ ವಿಜಾಪುರ್ ಅವರಿಗೆ ಈ ಆಕಳು ವಿಚಿತ್ರ ಅನುಭವ ಕೊಟ್ಟಿದೆ. ಅನಂತರಾಮಯ್ಯ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ.